ಸಬ್ಬತ್ತಿನ. ಸಬ್ಬತ್ತಿನ ಅಂದರೆ ವಿಶ್ರಾಂತಿ ದಿನವಾಗಿದೆ. ಸಬ್ಬತ್ ಅಂದರೆ ಇದು ಹಳೆ ಒಡಂಬಡಿಕೆಯ ಕಟ್ಟಳೆಗಳಲ್ಲಿ ಒಂದಾಗಿದೆ. ಇಂದು ನಾವು ಆರಾಧನೆಗೆ ಸಬ್ಬತ್ತಿನದಲ್ಲಿ ಸೇರಿ ಬರುತ್ತಿಲ್ಲ. ಇಂದು ನಾವು ಸಬ್ಬತ್ತಿಗೆ ಒಳಗಾದವರಲ್ಲ. ದೇವರಿಗೆ ಮಹಿಮೆಯುಂಟಾಗಲಿ. ಈ ದಿನ ನಾವು ಸಬ್ಬತ್ತಿನದ ಕುರಿತಾಗಿ ಕೇಳಿಸ್ಕೊಳ್ಳಿಕ್ಕಿದ್ದೇವೆ. ಸಬ್ಬತ್ ಅಂತ ಹೇಳಿ ನಾವು ನೋಡುವಾಗ ಇದು ಒಂದು ವಿಶ್ರಾಂತಿಯ ದಿನವಾಗಿದೆ. ಅಂದರೆ ಯಾವ ಕೆಲಸವನ್ನು ಮಾಡಬಾರದು ಎಂಬುದಾಗಿ ದೇವರು ಹೇಳಿರತಕ್ಕಂಥ ದಿನ ವಿಶ್ರಾಂತಿ ದಿನ. ಆ ದಿನದಲ್ಲಿ ಯಾವ ಕೆಲಸವನ್ನು ನೀವು ಮಾಡಬೇಡಿ ಎಂಬುದಾಗಿ ದೇವರು ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳನ್ನು ಕೊಡುವಾಗ ಅಲ್ಲಿ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಏನಂತಂದ್ರೆ 6 ದಿನಗಳು ಕೆಲಸ ಮಾಡಿ 7ನೇ ದಿನ ವಿಶ್ರಮಿಸಿಕೊಳ್ಳಿ. ವಿಶ್ರಮಿಸಿಕೊಳ್ಳಿಕ್ಕಿರ್ತಕ್ಕಂಥ ದಿನ, ಕೆಲಸ ಮಾಡದೇ ಇರ್ಲಿಕ್ಕೆ ಒಂದು ದಿನವನ್ನ ದೇವ್ರು ಕೊಟ್ಟರು. ಆ ದಿನದಲ್ಲಿ ಏನ್ ಮಾಡಬೇಕಾಗಿದೆ? ಜನರು ಯಾವ ಕೆಲಸವನ್ನು ಮಾಡದೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೂ, ದೇವರನ್ನ ಮಹಿಮೆ ಮಾಡೋದಕ್ಕೂ, ದೇವರನ್ನ ಗೌರವಿಸೋದಕ್ಕೂ ಇರ್ಲಿಕ್ಕೆ ಒಂದು ದಿನವನ್ನ ನೇಮಕ ಮಾಡಿದ್ರು ಎಂಬುದಾಗಿ ವಿಮೋಚನೆ ಕಾಂಡ 20ನೇ ಅಧ್ಯಾಯ ವಚನ 8ರಿಂದ 10ರಲ್ಲಿ ನಾವು ನೋಡ್ತಾ ಇದ್ದೇವೆ. ಸಬ್ಬತ್ ದಿನವನ್ನ ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು. 6 ದಿನಗಳಲ್ಲಿ ಯೆಹೋವನು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನ, ಅವುಗಳಲ್ಲಿರುವ ಸಮಸ್ತವರನ್ನ ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದುದರಿಂದ ಯೆಹೋವನು ಸಬ್ಬತ್ತಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಎಂಬುದಾಗಿ ಇಲ್ಲಿ ಪ್ರೇರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಆದಿಕಾಂಡ ನಾವು ಅಧ್ಯಾಯ 1, 2, 3 ಓದುವಾಗ ದೇವರು ಭೂಮಿ ಆಕಾಶನ ಉಂಟು ಮಾಡಿದ್ರು. ಎಷ್ಟು ದಿನದಲ್ಲಿ? 6 ದಿನಗಳು ಉಂಟು ಮಾಡ್ತಾ ಇದ್ದಾರೆ. 7ನೇ ದಿನದಲ್ಲಿ ಆ ದಿನವನ್ನು ವಿಶ್ರಾಂತಿಯ ದಿನವಾಗಿ ಆತನು ಕೊಡೋದ್ರ ಕುರಿತಾಗಿ ನೋಡ್ತಾವೆ. 7ನೇ ದಿನದಲ್ಲಿ ಯಾವ ಸೃಷ್ಟಿಯನ್ನು ಮಾಡಲಿಲ್ಲ. 6 ದಿನದಲ್ಲಿ ಎಲ್ಲವನ್ನ ಮಾಡಿ 7ನೇ ದಿನ ವಿಶ್ರಮಿಸಿಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ವಿಶ್ರಾಂತಿ ಅಗತ್ಯ ಇರಲಿಲ್ಲ. ಆದರೆ ದೇವರು ಮಾನವರು ಸಬ್ಬತ್ತಿನವನ್ನು ಆಚರಿಸ್ಲಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಆ ದಿನವನ್ನ ದೇವರ ದಿನವಾಗಿರಲಿ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಏನ್ ಮಾಡಿದ್ದಾರೆ? ಆಜ್ಞೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇಂದು ಸಹ ಆ ಇಸ್ರಾಯೇಲ್ ದೇಶದಲ್ಲಿ ಯಹೂದ್ಯರು ಏನ್ ಮಾಡ್ತಾರೆ? ಸಬ್ಬತ್ತಿನವನ್ನ ಕಟ್ಟುನಿಟ್ಟಾಗಿ ಅವರು ಪಾಲಿಸ್ತಾ ಇದ್ದಾರೆ. ಆದರೆ ನಾವಿಂದು ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ಸಬ್ಬತ್ತಿನವನ್ನ ನಾವು ಆಚರಿಸ್ತಾ ಇಲ್ಲ. ಯಾಕೆ ನಾವು ಸಬ್ಬತ್ತಿನವನ್ನ ಆಚರಿಸ್ತಾ ಇಲ್ಲ ಅಂತ ಹೇಳಿ ನಾವು ನೋಡುವಾಗ ಇದು ಹಳೆ ಒಡಂಬಡಿಕೆಯ ಒಂದು ಆಜ್ಞೆ ಆಗಿದೆ. ಹಳೆ ಒಡಂಬಡಿಕೆ ಆಜ್ಞೆ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಬರ್ತಕ್ಕಂಥ ಆಜ್ಞೆ. ಧರ್ಮಶಾಸ್ತ್ರವನ್ನ ನಾವು ಇವತ್ತು ಪಾಲಿಸುವವರಲ್ಲ, ಧರ್ಮಶಾಸ್ತ್ರಕ್ಕೆ ನಾವು ಅಧೀನರಾದವರಲ್ಲ, ನಾವು ಕೃಪೆಗೆ ಅಧೀನರಾಗಿದ್ದೇವೆ ಎಂಬುದಾಗಿ ನಮಗೆ ಆ ದೇವ್ರ ವಾಕ್ಯದಲ್ಲಿ ಹೇಳೋದ್ರ ಕುರಿತಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ನಾವು ಸಬ್ಬತ್ತಿನಕ್ಕೆ ಬದ್ಧರಲ್ಲ, ನಾವು ಕೃಪೆಗೆ ಬದ್ಧರಾಗಿದ್ದೇವೆ. ನಾವಿಂದು ಆರಾಧನೆಗಾಗಿ ಕೂಡಿ ಬರ್ತಕ್ಕಂಥ ದಿನ ಅದು ಸಬ್ಬತ್ತಿನವಾಗಿಲ್ಲ ಪ್ರೇರೆ, ಅದು ವಾರದ ಮೊದಲನೇ ದಿನವಾಗಿದೆ. ವಾರದ ಮೊದಲನೇ ದಿನದಲ್ಲಿ ನಾವು ದೇವರನ್ನ ಆರಾಧಿಸೋದಕ್ಕಾಗಿ ಸೇರಿ ಬರ್ತೇವೆ ನಾವು ಸಬ್ಬತ್ತಿನದಲ್ಲಿ ಆರಾಧನೆಗೆ ಸೇರಿ ಬರ್ತಾ ಇಲ್ಲ. ಒಂದು ವೇಳೆ ನಾವು ಸಬ್ಬತ್ ಆಚರಿಸ್ಬೇಕೆಂಬುದಾದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಶನಿವಾರ ಮತ್ತೆ ಶುಕ್ರವಾರ ಸಾಯಂಕಾಲದಿಂದಲೇ ನಾವು ಸಬ್ಬತ್ತನ್ನ ಆರಂಭ ಮಾಡಬೇಕಾಗುತ್ತೆ. ಶನಿವಾರ ಪೂರ್ತಿಯಾಗಿ ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವ ಕೆಲಸವನ್ನು ಮಾಡಬಾರದು. ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಹೇಳಿದೆಯೋ ಹಾಗೆ ಎಲ್ಲಿಗೂ ಹೋಗದೆ, ಏನನ್ನೂ ಮಾಡದೆ, ಹಾಗೆಯೇ ನಾವು ಇರುವ ಸ್ಥಳದಲ್ಲಿಯೇ ನಾವು ಇರಬೇಕು. ಆ ರೀತಿಯಾಗಿ ಕಟ್ಟುನಿಟ್ಟಾಗಿ ಆ ಸಬ್ಬತ್ತನ್ನ ಆಚರಿಸ್ಲಿಕ್ಕೆ ದೇವರ ಆಜ್ಞೆ ಆಗಿದೆ. ಆದರೆ ನಾವಿಂದು ಅದನ್ನ ನಾವು ಪಾಲಿಸ್ತಾ ಇಲ್ಲ. ಬದಲಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ಹೊಸ ಒಡಂಬಡಿಕೆಗೆ ಒಡಂಬಟ್ಟಂತ ದೇವಜನರಾಗಿದ್ದೇವೆ. ಅಂದ್ರೆ ಯೇಸು ಕ್ರಿಸ್ತನು ಯಾವ ಧರ್ಮಶಾಸ್ತ್ರ ನಮ್ಮ ಅಪರಾಧಿಗಳು, ಪಾಪಿಗಳು, ದೋಷಿಗಳು ಎಂಬುದಾಗಿ ಎಣಿಸ್ತಾ ಇತ್ತೋ ಅದಕ್ಕಾಗಿ ಸ್ವಾಮಿ ಏನ್ ಮಾಡಿದ್ನಂತಂದ್ರೆ ಅದರ ಬಾಯನ್ನು, ಧರ್ಮಶಾಸ್ತ್ರದ ಬಾಯನ್ನು ಮುಚ್ಚುವುದಕ್ಕೋಸ್ಕರ ತನ್ನ ಪವಿತ್ರ ರಕ್ತವನ್ನು ಸುರಿಸಿ ನಮ್ಮನ್ನ ಏನ್ ಮಾಡಿದಾನೆ? ಆತನು ತನ್ನ ರಕ್ತವನ್ನು ಸುರಿಸಿ ಕ್ರಯಕ್ಕೆ ಕೊಂಡಾತನಾಗಿದ್ದಾನೆ. ಅದರಿಂದ ನಾವು ಇವತ್ತು ಯಾರಿಗೆ ಅಧೀನ ಅಂದ್ರೆ ನಾವು ಕೃಪೆಗೆ ಅಧೀನರು, ಕ್ರಿಸ್ತನಿಗೆ ಅಧೀನರಾಗಿದ್ದೇವೆ. ಕ್ರಿಸ್ತ ನಮಗಾಗಿ ರಕ್ತವನ್ನು ಸುರಿಸಿ
ಆತನು ಸತ್ತು 3ನೇ ದಿನದಲ್ಲಿ ಸಮಾಧಿಯಿಂದ ಎದ್ದು ಬಂದಂತ ದಿನವನ್ನು ನಾವಿವತ್ತು ಆಚರಿಸ್ತೇವೆ. ಅದರಿಂದಲೇ ನಾವೇನ್ ಮಾಡ್ತೇವೆ ಅಂತಂದ್ರೆ ಪ್ರತಿ ಭಾನುವಾರ ಏನ್ ಮಾಡ್ತೇವೆ ಅಂದ್ರೆ ದೇವರ ಆರಾಧನೆಗೆ ಸೇರಿ ಬರ್ತೇವೆ. ಯಾಕಂತಂದ್ರೆ ಅದು ವಾರದ ಮೊದಲನೇ ದಿನ ಆಗಿದೆ, ಅದು ಪುನರುತ್ಥಾನ ದಿನ ಆಗಿದೆ. ಆದ್ರೆ ಅನೇಕ ಜನರು ಏನ್ ಹೇಳ್ತಾರೆ, ಅನೇಕ ವಿಶ್ವಾಸಿಗಳು ಸೇವಕರು ಹೇಳ್ತಕ್ಕಂಥ ಮಾತು, ಭಾನುವಾರ ಆರಾಧನೆಗೆ ಸೇರಿ ಬರುವಾಗ ಅವ್ರು ಹೇಳ್ತಾರೆ, ಈ ಸಬ್ಬತ್ತಿನಕ್ಕಾಗಿ ಸ್ತೋತ್ರ, ಈ ಸಬ್ಬತ್ತಿನದಲ್ಲಿ ಸೇರಿ ಬಂದಂತ ನಿಮ್ಮೆಲ್ಲರಿಗಾಗಿ ಹಾಗೆ ಹೀಗೆ ಎಂಬುದಾಗಿ ಸಬ್ಬತ್ತಿನ ಎಂಬುದಾಗ ಅದನ್ನ ಅವ್ರೇನ್ ಮಾಡ್ತಾರ ಅಂತಂದ್ರೆ ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ನಾನು ಸಹ ಅನೇಕ ವರ್ಷಗಳು ಹಾಗೆ ನಾನು ಸಹ ಅಂದ್ಕೊಂಡು ಬಂದೆ. ಆದ್ರೆ ಒಂದು ದಿನ ನನಗೆ ಗೊತ್ತಾಯ್ತು, ನಾವು ಸೇರಿ ಬರ್ತಾ ಇರೋದು ಸಬ್ಬತ್ತಿನ ಅಲ್ಲ, ವಾರದ ಮೊದಲನೇ ದಿನ ಎಂಬುದಾಗಿ. ಅದಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ವಚನ 1ರಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಸಬ್ಬತ್ತಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿ ನೋಡೋದಕ್ಕೆ ಬಂದರು ಎಂಬುದರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಯೇಸು ಸ್ವಾಮಿ ಸತ್ತಿ ಈಗ 3ನೇ ದಿನವಾಗಿದೆ. 3ನೇ ದಿನ ಅಂದ್ರೆ ಅವರು ಸಬ್ಬತ್ತಿನವನ್ನ ಮುಗಿಸಿ, ಸಬ್ಬತ್ತಿನ ಮುಗಿದ ಮೇಲೆ ವಾರದ ಮೊದಲನೇ ದಿನ ಏನ್ ಮಾಡ್ತಾ ಇದಾರೆ, ಸಮಾಧಿ ನೋಡ್ಲಿಕ್ಕೆ ಮರಿಯಳು ಹಾಗೆ ಬೇರೆ ಮರಿಯಳು ಬರ್ತಾ ಇದ್ದಾರೆ ಸಮಾಧಿ ಹತ್ರ. ಅಂದ್ರೆ ಸಬ್ಬತ್ತಿನ ಕಳೆದು ಹೋಗಿತ್ತು. ಇವತ್ತು ನಾವು ಆರಾಧನೆಗೆ ಸೇರ್ ಬರ್ತಕ್ಕಂಥ ದಿನ ವಾರದ ಮೊದಲನೇ ದಿನ. ಪುನರುತ್ಥಾನದಿಂದಲೇ ನಾವ್ ಏನ್ ಮಾಡ್ಲಿಕ್ಕಿದ್ದೇವಪ್ಪ ಅಂದ್ರೆ ದೇವ್ರನ್ನ ಇವತ್ತು ಆರಾಧನೆ ಮಾಡ್ತಾ ಇದ್ದೇವೆ. ಇದನ್ನ ನಾವು ಗ್ರಹಿಸ್ಕೊಳ್ಬೇಕು. ನಾವಿವತ್ತು ಸಬ್ಬತ್ತನ್ನ ಮಾಡ್ತಾ ಇಲ್ಲ, ಬದಲಾಗಿ ಪುನರುತ್ಥಾನ ದಿನ ಅಂದ್ರೆ ನಾವು ವಾರದ ಮೊದಲನೇ ದಿನದಲ್ಲಿ ಕ್ರಿಸ್ತನ ಪುನರುತ್ಥಾನವಾದ ದಿನದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಸಭೆಯಾಗಿ ಸೇರಿ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ ಪ್ರೇರೆ. ಅದರಿಂದ ಸಬ್ಬತ್ತನ್ನು ನಾವು ಇವತ್ತು ಆಚರಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಅರ್ತ್ಕೋಬೇಕು. ಬದಲಾಗಿ ಸಬ್ಬತ್ ಅಂತ ಹೇಳಿ ಭಾನುವಾರ ಸೇರಿ ಬರುವಾಗೆಲ್ಲ ನಾವು ಏನ್ ಮಾಡಬಾರ್ದು ಅಂದ್ರೆ ಆ ರೀತಿಯಾಗಿ ನಾವು ಅದನ್ನು ಉಚ್ಚಾರಣೆ ಮಾಡೋದು ಅದು ತಪ್ಪಾಗಿದೆ. ಯಾಕಂದ್ರೆ ನಾವು ಸಬ್ಬತ್ತನ್ನು ಆಚರಿಸ್ತಿಲ್ಲ, ವಾರದ ಮೊದಲನೇ ದಿನ ಆಚರಿಸ್ತಾ ಇದ್ದೇವೆ. ವಿಶ್ರಾಂತಿ ದಿನ ನಮ್ಗೆ ಯಾವ್ದಾಗಿದೆಪ್ಪ ಅಂದ್ರೆ ಇವತ್ತು ಭಾನುವಾರ ಆಗಿದೆ. ಈ ವಿಶ್ರಾಂತಿ ದಿನದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಹೇಳಿದ ಹಾಗೆ ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇಲ್ಲ, ಬದಲಾಗಿ ನಾವು ಆ ದಿನದಲ್ಲಿ ಎಲ್ಲಾ ಕಾರ್ಯವನ್ನು ಮಾಡ್ತೇವೆ, ದೇವರ ಆರಾಧನೆಯನ್ನು ಸಹ ನಾವು ಮಾಡ್ತೇವೆ. ವಿಶೇಷವಾಗಿ ಸೇವಕರುಗಳಿಗೆ ಭಾನುವಾರ ಬಂತಂದ್ರೆ ಎಲ್ಲಾ ದಿನಗಳಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಕೆಲಸ, ಹೆಚ್ಚಾಗಿರ್ತಕ್ಕಂಥ ಅವರಿಗೆ ಜವಾಬ್ದಾರಿಗಳು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಇರ್ತದೆ. ಅಂದ್ರೆ ಭಾನುವಾರ ನಾವು ಹೆಚ್ಚಾಗಿ ದೇವರಿಗಾಗಿ ಕೆಲಸ ಮಾಡ್ತಕ್ಕಂಥದ್ದು ಇರ್ತದೆ. ಅದರಿಂದ ಹಳೆ ಒಡಂಬಡಿಕೆಯಲ್ಲಿ ತಿಳಿಸಿದಂತೆ ನಾವು ಯಾರೂ ಸಹ ಸಬ್ಬತ್ತನ್ನ ಇವತ್ತು ಮಾಡ್ತಾ ಇಲ್ಲ, ಬದಲಾಗಿ ವಾರದ ಮೊದಲನೇ ದಿನದಲ್ಲಿ ಸೇರಿ ಬಂದು ದೇವ್ರನ್ನ ನಾವೇನ್ ಮಾಡ್ತೇವೆ, ಆರಾಧನೆ ಮಾಡ್ತೇವೆ. ಅದರಿಂದ ನಾವು ಪ್ರಾರ್ಥಿಸುವಾಗ, ಕರ್ತನೇ ಈ ವಾರದ ಮೊದಲನೇ ದಿನಕ್ಕಾಗಿ ಸ್ತೋತ್ರ, ನಿನ್ನ ಪುನರುತ್ಥಾನ ದಿನಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ಪ್ರತಿ ಸಾರಿ ಸೇರಿ ಬರುವಾಗ ಆತನ ಶ್ರಮೆಯನ್ನು ನೆನೆಸಿ, ಆತನ ಪುನರುತ್ಥಾನ ನೆನೆಸಿ ನಾವಿವತ್ತು ದೇವ್ರನ್ನ ಕೊಂಡಾಡಬೇಕಾಗಿದೆ. ಯಾಕಂದ್ರೆ ಆತ ನಮಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ ಪ್ರೇರೆ. ಆತ ನಮಗೋಸ್ಕರ ಸತ್ತು ಸಮಾಧಿಯಿಂದ 3ನೇ ದಿನದಲ್ಲಿ ವಾರದ ಮೊದಲನೇದಲ್ಲಿ ಎದ್ದು ಬಂದಿದ್ದಾನೆ, ನಮ್ಮನ್ನು ಸಹ ಒಂದಿನ ಎಬ್ಬಿಸ್ಲಿಕ್ಕಿದ್ದಾನೆ. ಅದರಿಂದ ಆತನ ದಿನವನ್ನು ನಾವೇನ್ ಮಾಡೋಣ ಅಂತಂದ್ರೆ, ಆತ ನಮಗಾಗಿ ಶ್ರಮೆ ಪಟ್ಟು ಪುನರುತ್ಥಾನಗೊಂಡಂತ ದಿನವನ್ನು ನೆನೆಸಿ ನಾವು ಪ್ರತಿದಿನ ನಾವು ದೇವರನ್ನ ಆರಾಧನೆ ಮಾಡಬೇಕಾಗಿದೆ. ದೇವರ ದಿನ ಆರಾಧನೆ ಮಾಡ್ಲಿಕ್ಕೆ ಕೇವಲ ಸಬ್ಬತ್ತಿನ ಆಗಲಿ ವಾರದ ಮೊದಲನೇ ದಿನವಾಗಲಿ ಸೀಮಿತವಲ್ಲ, ಬದಲಾಗಿ ಎಲ್ಲಾ ದಿನಗಳು ಸಹ ಒಳ್ಳೆಯ ದಿನಗಳೇ. ಎಲ್ಲಾ ದಿನಗಳಲ್ಲಿಯೂ ಸಹ ನಾವು ದೇವರನ್ನ ಆರಾಧನೆ ಮಾಡಬಹುದು. ಆದರೆ ನಮ್ಮೆಲ್ಲರಿಗೆ ಒಂದು ರಜೆ ಸಿಕ್ಕುವಂತ ದಿನ ಭಾನುವಾರ ಆಗಿರೋದ್ರಿಂದ ನಾವೇನ್ ಮಾಡ್ತೇವೆ ಅಂದ್ರೆ ಭಾನುವಾರದಿಂದಲೇ ಸಭೆಯಾಗಿ ಸೇರ್ತೇವೆ. ನಮಗಿವತ್ತು ಯಾವ ದಿನ ಯಾವ ಸಮಯ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಬದಲಾಗಿ ನಮ್ಮೆಲ್ಲರಿಗೂ ಅನುಕೂಲವಾಗಿರ್ತಕ್ಕಂಥ ಸಮಯ, ನಾವೆಲ್ಲರೂ ಸಭೆಯಾಗಿ ಕೂಡಿ ಬರ್ಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಸಮಯವನ್ನು ನೋಡಿ ನಾವು ಯಾವ ದಿನದಲ್ಲಿ ದೇವರನ್ನ ಆರಾಧನೆ ಮಾಡಿದ್ರು ಸಹ ಅದು ತಪ್ಪಾಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾ ದಿನಗಳು ಕರ್ತನವೇ, ಎಲ್ಲಾ ಸಮಯ ಕರ್ತನದೇ, ಎಲ್ಲವೂ ಆತನ ನಿರ್ಮಾಣವೇ, ಎಲ್ಲವೂ ಶುಭ ದಿನಗಳೇ. ಆದ್ದರಿಂದ ನಾವೇನ್ ಮಾಡೋಣ ಅಂತಂದ್ರೆ ಆ ಒಂದು ಮನೋಭಾವನೆಯಲ್ಲಿ ನಾವು ಹೋಗೋಣ, ಬದಲಾಗಿ ಸಬ್ಬತ್ತಿನ ಅನ್ನೋದನ್ನ ನಾವು ಬಿಡೋಣ. ನಾವು ಸೇರ್ ಬರ್ತಕ್ಕಂಥ ದಿನ ಯಾವುದಾಗಿದೆಯೋ ಆ ದಿನವನ್ನ ಹೇಳಿ ನಾವು ದೇವರಿಗೆ ಮಹಿಮೆ ಮಾಡೋಣ. ಹಾಗಾಗುವಂತ ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ. ಸಬ್ಬತ್ತಿನ ಅಂದ್ರೆ ಅದು ವಿಶ್ರಾಂತಿ ದಿನ, ಅದು ಹಳೆ ಒಡಂಬಡಿಕೆಯಲ್ಲಿ ಸೂಚಿಸಲ್ಪಟ್ಟಂಥದ್ದು ಸ್ವಾಮಿ. ಇವತ್ತು ನಾವು ಹಳೆ ಒಡಂಬಡಿಕೆಗೆ, ಧರ್ಮಶಾಸ್ತ್ರಕ್ಕೆ ನಾವು ಅಧೀನರಲ್ಲ, ಕೃಪೆಗೆ ಅಧೀನರು. ಅಪ್ಪ, ನಿಮ್ಮ ಪುನರುತ್ಥಾನವನ್ನ ನಾವು ನೆನೆಸಿ ಪುನರುತ್ಥಾನ ದಿನದಲ್ಲಿ ಅಪ್ಪ ಈ ದಿನದಲ್ಲಿ ನಾವು ಸಭೆಗೆ ಸೇರಿ ಬರ್ತಾ ಇದ್ದೇವೆ. ಆದಾಗ್ಯೂ ಸಹ ಅನೇಕರು ಸ್ವಾಮಿ ಭಾನುವಾರ ದಿನವನ್ನು ಸಬ್ಬತ್ತಿನ ಎಂಬುದಾಗಿ ಹೇಳಿ ಅಪ್ಪ ಅವರು ಆರಾಧಿಸಿದನ್ನು ನೋಡುತ್ತೇವೆ. ಅವರು ಸರಿಯಾಗಿ ಅರ್ಥಕೊಳ್ಳುವಂತೆ, ಯಾರೆಲ್ಲ ತಿಳಿದುಕೊಳ್ಳಿಲ್ವೋ ಈ ವಿಚಾರವನ್ನು ಅವರು ತಿಳಿದುಕೊಂಡು ಸತ್ಯದಲ್ಲಿ ನಡೀಲಿಕ್ಕೆ, ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಿನ್ನ ಆರಾಧಿಸುವಂತೆ
ಜ್ಞಾನದಿಂದ ನಡೆದುಕೊಳ್ಳಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಮಾಡು. ಹೀಗೆ ಈ ಸತ್ಯಾರ್ಥವನ್ನು ನಮಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಪ್ರಾಶ್ಚಿತ್ಯ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ. ಈ ಚಾನಲ್ ಬರುವಂಥ ಸಂದೇಶಗಳನ್ನ ಆಲಿಸ್ಲಿಕ್ಕೆ ನೀವು ಈ ಚಾನಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಕುಟುಂಬಸ್ಥರೊಂದಿಗೆ ಈ ಸಂದೇಶವನ್ನು ಶೇರ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ದೇವ್ರ ನಾಮವನ್ನು ಮಹಿಮೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.